ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ತಮ್ನೈಲ್ ನೋಡಿ ಅಂದುಕೊಂಡಿರ್ತೀರಿ, ಮೋದಿ ಯಾಕೆ ಹೋಗಿ ಈಜಿಪ್ಟ್ನಲ್ಲಿ ಜಾಗ ಖರೀದಿ ಮಾಡ್ತಾ ಇದ್ದಾರೆ? ನಮ್ಮ ದೇಶದಲ್ಲೇ ಅವರೊಂದು ಸ್ವಂತ ಮನೆಯನ್ನು ಮಾಡಿಕೊಂಡಿಲ್ಲ, ಈಜಿಪ್ಟ್ನಲ್ಲಿ ಜಾಗವನ್ನು ಯಾಕೆ ಖರೀದಿ ಮಾಡ್ತಾ ಇದ್ದಾರೆ? ಹೀಗೊಂದು ಪ್ರಶ್ನೆ ಬಂದಿರುತ್ತೆ. ಮಿತ್ರರೇ, ಇಲ್ಲಿ ಮೋದಿ ಖರೀದಿ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಮೋದಿಯ ಸ್ವಂತಕ್ಕಲ್ಲ, ಅವರಲ್ಲಿ ಮನೆ ಕಟ್ಟೋಕೆ ಜಾಗ ಖರೀದಿ ಮಾಡ್ತಿರೋದಲ್ಲ, ಅದು ಭಾರತ ದೇಶಕ್ಕಾಗಿ ಖರೀದಿ ಮಾಡ್ತಿರುವಂತಹ ಜಾಗ. ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ ಇದು. ಈಜಿಪ್ಟ್ ನಮಗೆ ಅತ್ಯಮೂಲ್ಯವಾದಂತಹ ಒಂದಷ್ಟು ಭೂಮಿಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಇದನ್ನು ಭಾರತ ಸರ್ಕಾರ ಖರೀದಿ ಮಾಡ್ತಾ ಇದೆ. ಇದು ಭಾರತ ಮತ್ತು ಈಜಿಪ್ಟ್ನ ಸಂಬಂಧ ಸುಧಾರಣೆ ಜೊತೆಗೆ ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ವ್ಯಾಪಾರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ವ್ಯಾಪಾರಕ್ಕೆ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಇದು ಭಾರತ ಸರ್ಕಾರ ಕೈಗೊಂಡಂತಹ ಅತಿ ದೊಡ್ಡ ತೀರ್ಮಾನ. ಇದು ವ್ಯಾಪಾರದ ಹಿತದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮಿತ್ರರೇ, ಈಜಿಪ್ಟ್ನಲ್ಲಿ ಮೋದಿ ಸರ್ಕಾರ ಯಾಕೆ ಜಾಗವನ್ನು ಕೊಳ್ತಾ ಇದೆ? ಎಲ್ಲಿ ಈ ಜಾಗವನ್ನು ಕೊಳ್ತಾ ಇದೆ? ಇದರಿಂದ ಭಾರತಕ್ಕೆ ಯಾವ ರೀತಿಯಾಗಿ ಲಾಭ ಆಗುತ್ತೆ? ಏನಿದರ ವಿಶೇಷ? ಎಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಮ್ಮ ಈ ಬಾರಿಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದು ಈಜಿಪ್ಟ್ನ ರಾಷ್ಟ್ರಾಧ್ಯಕ್ಷ ಅಬ್ದುಲ್ ಫತೇಹಿ ಅಲ್ ಸಿಸಿ, ಈಗಿನ ಈಜಿಪ್ಟ್ನ ಅಧ್ಯಕ್ಷರು. ಇವರು ಈ ಬಾರಿಯ ಭಾರತದ ಗಣತಂತ್ರ ದಿವಸಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಹೀಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಂತಹ ಅಲ್ ಸಿಸಿಗೆ ಭಾರತ ಬಹಳಷ್ಟು ಗೌರವಯುತವಾಗಿ ನಡೆಸಿಕೊಳ್ತು, ಅವರಿಗೆ ರಾಜಾತಿಥ್ಯವನ್ನು ನೀಡಿತು. ಮಿತ್ರರೇ, ಈಜಿಪ್ಟ್ ಭಾರತಕ್ಕೆ ಪರಮಾಪ್ತ ದೇಶ. ಇದು ಇವತ್ತು ನಿನ್ನೆಯಿಂದ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಈಜಿಪ್ಟ್ ಮತ್ತು ಭಾರತದ ನಡುವೆ ತುಂಬಾ ಉತ್ತಮವಾದಂತಹ ಬಾಂಧವ್ಯ ಇದೆ. ಈಗ ಈ ಬಾಂಧವ್ಯವನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ಯೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಮಿತ್ರರೇ, ಇದಕ್ಕೇನು ಕಾರಣ ಅಂತಂದ್ರೆ ಭಾರತದ ವ್ಯಾಪಾರ ದೃಷ್ಟಿಯಿಂದ ಈಜಿಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆಯೂ ಕೂಡ ಭಾರತಕ್ಕೆ ಈಜಿಪ್ಟ್ ಹಲವು ಬಾರಿ ಸಹಾಯ ಮಾಡಿದೆ. ಮಿತ್ರರೇ, ಭಾರತ ಈಜಿಪ್ಟ್ನಲ್ಲಿ ಜಾಗ ಖರೀದಿ ವಿಚಾರವನ್ನು ಹೇಳೋದಕ್ಕೂ ಮುಂಚೆ ಈಜಿಪ್ಟ್ ಮತ್ತು ಭಾರತದ ಸಂಬಂಧ ಹೇಗಿದೆ, ಭಾರತಕ್ಕೆ ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈಜಿಪ್ಟ್ ಸಹಾಯ ಮಾಡಿತ್ತು, ಇದನ್ನು ನಿಮಗೆ ಹೇಳಿಬಿಡ್ತೀನಿ. ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಭಾರತ ಮತ್ತು ಈಜಿಪ್ಟ್ ಸಂಬಂಧ ಎಷ್ಟು ಮುಖ್ಯ ಆಗುತ್ತೆ ಅಂತ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು 200 ವರ್ಷ ಭಾರತವನ್ನು ಆಳಿ ಸರ್ವವನ್ನು ದೋಚಿ 1947 ಆಗಸ್ಟ್ 15ರಂದು ಭಾರತವನ್ನು ಬಿಟ್ಟು ತೊಲಗಿದ್ರು. ಭಾರತಕ್ಕೇನು ಸ್ವಾತಂತ್ರ್ಯ ಬಂತು, ಆದರೆ ಭಾರತದ ಒಂದು ಪ್ರಮುಖ ಭಾಗವಾದಂತಹ ಗೋವಾಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅವರು ಅದಕ್ಕಾಗಿ 14 ವರ್ಷ ಕಾಯಬೇಕಾಯಿತು. ಯಾಕೆ ಅಂತಂದರೆ ಗೋವಾದಲ್ಲಿದ್ದು ಪೋರ್ಚುಗೀಸರ ಹಿಡಿತದಲ್ಲಿ ಗೋವಾ ಇತ್ತು. ಗೋವಾದಲ್ಲಿ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟ ನಡೀತಲೇ ಇತ್ತು. ಭಾರತವೇನೋ ಸ್ವತಂತ್ರಗೊಂಡಿತ್ತು, ಆದರೆ ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟ ನಿಂತಿರಲಿಲ್ಲ. 1961ರವರೆಗೂ ಕೂಡ ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಮಿತ್ರರೇ, ಪೋರ್ಚುಗೀಸರನ್ನು ಓಡಿಸೋದು ಭಾರತಕ್ಕೆ ಅಷ್ಟು ಸುಲಭವಾಗಿರಲಿಲ್ಲ. ಇದಕ್ಕೆ ಅನೇಕ ಕಾರಣ ಇದೆ. ಗೋವಾ ವಿಮೋಚನೆಗಾಗಿ ಅನೇಕರು ಹೋರಾಟವನ್ನು ಮಾಡ್ತಾ ಇದ್ರು. ಆದರೆ ನೆಹರು ಸರ್ಕಾರಕ್ಕೆ ಒಂದಷ್ಟು ಅಡ್ಡಿ ಇತ್ತು. ನೆಹರು ಅವರ ವಿದೇಶಾಂಗ ನೀತಿ ಏನಾಗಿತ್ತು ಅಂತಂದರೆ, ನಾವು ಯಾವುದೇ ಸಮಸ್ಯೆಗೂ ಕೂಡ ಯುದ್ಧ ಪರಿಹಾರವಲ್ಲ, ನಾವು ಮಾತುಕತೆ ಮೂಲಕವೇ ಬಗೆಹರಿಸಿಕೊಳ್ಬೇಕು, ಸೈನಿಕ ಕಾರ್ಯಾಚರಣೆ ಸೂಕ್ತ ಅಲ್ಲ ಅನ್ನೋದು ನೆಹರು ಅವರ ಅಭಿಪ್ರಾಯ ಆಗಿತ್ತು. ನೆಹರು ಅವರು ಇದನ್ನೇ ಪ್ರತಿಪಾದಿಸ್ತಾ ಇದ್ರು. ಹೀಗಾಗಿ ಪೋರ್ಚುಗಲ್ಲರ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ಳೋದು ನೆಹರುಗೆ ಅಸಾಧ್ಯವಾಗಿತ್ತು. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಪೋರ್ಚುಗಲ್ ಒಂದು ನ್ಯಾಟೋದ ದೇಶವಾಗಿತ್ತು. ನ್ಯಾಟೋ ಅದಾಗಲೇ ಅಸ್ತಿತ್ವಕ್ಕೆ ಬಂದಿತ್ತು. ನ್ಯಾಟೋ ಪ್ರವರ್ಧಮಾನಕ್ಕೆ ಬರ್ತಿದ್ದಂತಹ ಕಾಲ ಅದು. ಪೋರ್ಚುಗಲ್ ನ್ಯಾಟೋದ ಸದಸ್ಯ ದೇಶ. ಒಂದು ವೇಳೆ ಗೋವಾದ ಮೇಲೆ ಭಾರತ ದಾಳಿ ಮಾಡಿದ್ದೆ ಆದರೆ ಅದು ಪೋರ್ಚುಗಲ್ ಮೇಲಿನ ದಾಳಿ ಆಗುತ್ತೆ. ಪೋರ್ಚುಗಲ್ ಮೇಲಿನ ದಾಳಿ ಅಂತಂದರೆ ಅದು ನ್ಯಾಟೋದ ಮೇಲಿನ ದಾಳಿ ಆಗುತ್ತೆ. ನ್ಯಾಟೋದ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಭಾರತದ ವಿರುದ್ಧ ಯುದ್ಧಕ್ಕೆ ಬರಬಹುದು. ಈ ಆತಂಕ ನೆಹರುಗಿತ್ತು, ಈ ಭಯ ನೆಹರುಗಿತ್ತು. ಯಾಕೆ ಅಂತಂದರೆ ಅದಾಗಲೇ ಅಮೆರಿಕ ಸ್ಪಷ್ಟಪಡಿಸಿತ್ತು, ಒಂದು ವೇಳೆ ಭಾರತ ಗೋವಾದ ಮೇಲೆ ದಾಳಿ ಮಾಡಿದ್ದೆ ಆದರೆ ನಾವು ಪೋರ್ಚುಗಲ್ ಸಪೋರ್ಟ್ಗೆ ಬರ್ತೀವಿ ಅಂತ ಹೇಳಿ ಅಮೆರಿಕ ಘೋಷಣೆ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಇಂಗ್ಲೆಂಡ್ ಭಾರತವನ್ನು 200 ವರ್ಷ ಆಳಿತ್ತು. ಇಲ್ಲಿ ಪೋರ್ಚುಗೀಸರ ವಿರುದ್ಧವಾಗಿ ಅವರು ಯುದ್ಧ ಮಾಡಿದ್ರು. ಭಾರತದಲ್ಲಿ ಪೋರ್ಚುಗೀಸರನ್ನು ಓಡಿಸಬೇಕು ಅಂತ ಇಂಗ್ಲಿಷರು ಪ್ರಯತ್ನ ಮಾಡಿದ್ರು. ಆದರೆ ಈಗ ಭಾರತ ಬಿಟ್ಟು ಹೋಗಿದಾರಲ್ಲ, ಅವ್ರಿಗೆ ಇನ್ನೇನು ಕೆಲಸ? ಈಗ ಪೋರ್ಚುಗೀಸರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಗೋವಾ ಪೋರ್ಚುಗೀಸರ ಹಿಡಿತದಲ್ಲೇ ಇರಲಿ ಅನ್ನೋದು ಇಂಗ್ಲೆಂಡಿಗರ ಬಯಕೆ ಆಗಿತ್ತು. ಮಿತ್ರರೇ, ಇದೇ ದುರ್ಬುದ್ಧಿ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ತೀರ ಒತ್ತಡ ಸೃಷ್ಟಿಯಾಯಿತು. ಗೋವಾವನ್ನು ವಿಮೋಚನೆ ಮಾಡಬೇಕು ಅನ್ನುವಂಥ ಹೋರಾಟ ದೇಶದೊಳಗೆ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಯುದ್ಧ ಮಾಡೋಣ ಅಂತಂದ್ರೆ ಪಾಶ್ಚಿಮಾತ್ಯ ದೇಶಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಆಗ ಭಾರತಕ್ಕೆ ಸಪೋರ್ಟ್ಗೆ ಬಂದಿದ್ದು ರಷ್ಯಾ. ನೀವೇನಾದರೂ ಮಾಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ರಷ್ಯಾ ಹೇಳುತ್ತೆ. ಆ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಿದ್ರು. ಅವರು ಕೂಡ ಒಂದು ಭಾಷಣವನ್ನು ಮಾಡಿದ್ರು. ಇದರಿಂದ ಅಮೆರಿಕ ಕೂಡ ಸಿಟ್ಟಾಗಿತ್ತು. ಮಿತ್ರರೇ, ಅಂದ್ರೆ ಗೋವಾ ವಿಮೋಚನೆಗೆ ಭಾರತಕ್ಕೆ ಕಂಪ್ಲೀಟ್ ಆಗಿ ರಷ್ಯಾ ಸಪೋರ್ಟ್ ಮಾಡುತ್ತೆ. ಮಿತ್ರರೇ, ಮಿತ್ರರು ಯಾರು ಅಂತ ನಮಗೆ ಗೊತ್ತಾಗೋದು ನಮಗೆ ಸಂಕಷ್ಟ ಬಂದಾಗ ಯಾರು ಜೊತೆಗಿರ್ತಾರೋ ಅವರೇ ನಿಜವಾದ ಮಿತ್ರರು. ಮಿತ್ರರೇ, ಭಾರತಕ್ಕೆ ಯಾವಾಗ ಸಂಕಷ್ಟ ಬಂದಿದೆಯೋ ಆಗೆಲ್ಲ ರಷ್ಯಾ ನಮ್ಮ ಜೊತೆಗೆ ನಿಂತುಕೊಂಡಿದೆ.
ಹಾಗೆ ಗೋವಾ ವಿಮೋಚನೆ ವೇಳೆಯೂ ಕೂಡ ರಷ್ಯಾ ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ನೆಹರುಗೆ ಯುದ್ಧ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ದೊಡ್ಡ ತೊಳಲಾಟ ಇತ್ತು. ಈ ಸಂದರ್ಭದಲ್ಲಿ ಅಮೆರಿಕದ ಭಾರತದ ರಾಯಭಾರಿ ಒಂದು ಸಲಹೆಯನ್ನು ಕೊಡ್ತಾರೆ ನೆಹರುಗೆ, ನೀವು ಈ ವಿವಾದವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಅಂತ. ಆದರೆ ನೆಹರುಗೆ ಇದಿಷ್ಟ ಇರೋದಿಲ್ಲ. ಯಾಕೆ ಅಂತಂದರೆ ಕಾಶ್ಮೀರ ವಿವಾದವನ್ನು ನಾವು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿದ್ರಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಇನ್ನೊಮ್ಮೆ ನಾನು ಆ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ನೆಹರು ನಿರ್ಧಾರ ಮಾಡಿಬಿಟ್ಟಿದ್ರು. ಆದರೆ ಪೋರ್ಚುಗೀಸರ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ನೆಹರು ಅವರಿಗೆ ಅಳುಕಿತ್ತು. ಏನಾದರೂ ನ್ಯಾಟೋ ದೇಶಗಳು ಬಂದುಬಿಟ್ರೆ ಏನು ಗತಿ, ಈ ಒಂದು ಭಯ ನೆಹರುಗಿತ್ತು. ಆದರೆ ಮಿತ್ರರೇ, ಭಾರತದಲ್ಲಿ ಎಲೆಕ್ಷನ್ ಇತ್ತು, ಇನ್ನೊಂದು ಕಡೆಯಲ್ಲಿ ಗೋವಾ ವಿಮೋಚನೆಗೆ ಹೋರಾಟ ತೀವ್ರಗೊಂಡಿತ್ತು. ನೆಹರುಗೆ ಬೇರೆ ದಾರಿ ಇರಲಿಲ್ಲ. ಅಂತಿಮವಾಗಿ ಭಾರತ ಏನು ಮಾಡುತ್ತೆ, ಸೈನಿಕ ಕಾರ್ಯಾಚರಣೆಗೆ ನಿರ್ಧಾರ ಮಾಡುತ್ತೆ. 17/12/1961 ಪೋರ್ಚುಗೀಸರ ಮೇಲೆ ಭಾರತೀಯ ನೌಕಾಪಡೆ ದಾಳಿ ಮಾಡುತ್ತೆ. ಇನ್ನೊಂದು ಕಡೆ ಕಾರವಾರ ಕಡೆಯಿಂದಲೂ ಕೂಡ ಭಾರತೀಯ ಸೇನೆ ನುಗ್ಗಿ ಹೋಗುತ್ತೆ. ಆಪರೇಷನ್ ವಿಜಯ್ ಹೆಸರಿನಲ್ಲಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಭಾರತೀಯ ಸೇನೆ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಯುದ್ಧ ತೀವ್ರಗೊಳ್ಳುತ್ತೆ. ಪೋರ್ಚುಗೀಸರಿಗೆ ಬಹಳಷ್ಟು ಹಿನ್ನಡೆ ಆಗಿಬಿಡುತ್ತೆ. ಆಗ ಪೋರ್ಚುಗೀಸರು ಏನು ಮಾಡ್ತಾರೆ, ತಕ್ಷಣಕ್ಕೆ ಒಂದಷ್ಟು ನೌಕೆಯನ್ನು ಭಾರತದತ್ತ ಕಳುಹಿಸಿಕೊಡ್ತಾರೆ. ಪೋರ್ಚುಗೀಸರ ಅತ್ಯಾಧುನಿಕ ಯುದ್ಧ ನೌಕೆಗಳು ಭಾರತದತ್ತ ಧಾವಿಸಿ ಬರ್ತಾ ಇರುತ್ತೆ. ಮಿತ್ರರೇ, ಒಂದು ವೇಳೆ ಆ ನೌಕೆಗಳು ಭಾರತದತ್ತ ಬಂದಿದ್ದೇ ಆಗಿದ್ರೆ ಯುದ್ಧ ಇನ್ನಷ್ಟು ದಿನ ಮುಂದುವರಿತಿತ್ತು. ಭಾರತಕ್ಕೆ ಸೋಲಾಗ್ತಿತ್ತು ಅಂತ ನಾನು ಹೇಳೋದಿಲ್ಲ, ಆದರೆ ಯುದ್ಧ ಇಷ್ಟು ಸುಲಭವಾಗಿ ಮುಕ್ತಾಯ ಆಗ್ತಿರಲಿಲ್ಲ. ಈ ಯುದ್ಧ ಇನ್ನಷ್ಟು ಕಂಟಿನ್ಯೂ ಆಗ್ತಿತ್ತು. ನಂತರದ ದಿನಗಳಲ್ಲಿ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಈ ಎಲ್ಲ ದೇಶಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗಬಹುದಿತ್ತು. ಯಾಕೆಂದರೆ ನ್ಯಾಟೋದ ಸದಸ್ಯ ದೇಶ ಪೋರ್ಚುಗಲ್, ಈ ಎಲ್ಲ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಸಹಾಯಕ್ಕೆ ಬಂದಿದ್ದು ಇದೇ ಈಜಿಪ್ಟ್. ಪೋರ್ಚುಗಲ್ನಿಂದ ಹೊರಟಂತಹ ಯುದ್ಧ ನೌಕೆಗಳು ಸೂಯೆಜ್ ಕೆನಾಲ್ ಬಳಿಯಲ್ಲಿ ಬಂದ ತಕ್ಷಣ ಈಜಿಪ್ಟ್ ಅದನ್ನು ತಡೆಯುತ್ತೆ. ಈಜಿಪ್ಟ್ನ ಅಧ್ಯಕ್ಷರು ಅಲ್ಲಿ ಮುಂದೆ ಹೋಗದಂತೆ ತಡೆದು ನಿಲ್ಲಿಸ್ತಾರೆ. ಯಾವುದೇ ಕಾರಣಕ್ಕೂ ನಾವು ಶಸ್ತ್ರಾಸ್ತ್ರ ಹೊಂದಿದ ಯುದ್ಧ ಹಡಗುಗಳನ್ನು ಸೂಯೆಜ್ ಕೆನಾಲ್ನಲ್ಲಿ ಹಾದು ಹೋಗಲು ಬಿಡೋದಿಲ್ಲ, ಹೀಗಂತ ಈಜಿಪ್ಟ್ ಹೇಳುತ್ತೆ. ಅಲ್ಲಿ ತಡೆದು ನಿಲ್ಲಿಸ್ತಾರೆ. ಹೀಗಾಗಿ ಪೋರ್ಚುಗಲ್ನ ಯುದ್ಧ ನೌಕೆಗಳು ಭಾರತದ ಕಡಲ ತೀರವನ್ನು ಪ್ರವೇಶಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಭಾರತ 26 ಗಂಟೆಗಳಲ್ಲಿ ಇಡೀ ಗೋವಾವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಪೋರ್ಚುಗೀಸರಿಗೆ ಹಿನ್ನಡೆಯಾಗಿತ್ತು. ಪೋರ್ಚುಗೀಸರು ಕಾಲ್ಕಿತ್ತಿದ್ರು. ಇಡೀ ಗೋವಾ ಭಾರತದೊಂದಿಗೆ ವಿಲೀನವಾಯಿತು. ಮಿತ್ರರೇ, ಇದನ್ನು ಆಪರೇಷನ್ ವಿಜಯ್ ಅಂತ ಕರೆಯಲಾಗುತ್ತೆ. ಭಾರತಕ್ಕೆ ಸಿಕ್ಕಂತಹ ಅತಿ ದೊಡ್ಡ ವಿಜಯ ಇದು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಮಿತ್ರರೇ, ಆ ಸಂದರ್ಭದಲ್ಲಿ ಈಜಿಪ್ಟ್ನ ಅಧ್ಯಕ್ಷ ನಾಸರ್ ಆಗಿರ್ತಾರೆ. ಇವರು ನೆಹರು ಜೊತೆಗೆ ಉತ್ತಮವಾದಂತಹ ಸಂಬಂಧ ಹೊಂದಿರ್ತಾರೆ. ಮತ್ತು ಭಾರತದ ಬಗ್ಗೆಯೂ ಕೂಡ ಇವರಿಗೆ ಒಳ್ಳೆಯ ಭಾವನೆ ಇರುತ್ತೆ. ಈ ಎಲ್ಲ ಕಾರಣದಿಂದ ಭಾರತಕ್ಕೆ ಈ ಸಹಾಯವನ್ನು ಮಾಡಿರ್ತಾರೆ. ಅವತ್ತು ಪೋರ್ಚುಗಲ್ನ ಯುದ್ಧ ನೌಕೆಯನ್ನು ಈಜಿಪ್ಟ್ ತಡೆದು ನಿಲ್ಲಿಸಿರುತ್ತೆ. ಭಾರತಕ್ಕೆ ನೇರವಾಗಿ ಸಹಾಯವನ್ನು ಈಜಿಪ್ಟ್ ಮಾಡಿರುತ್ತೆ. ಮಿತ್ರರೇ, ಹೀಗೆ ಇತಿಹಾಸದುದ್ದಕ್ಕೂ ಈಜಿಪ್ಟ್ ಮತ್ತು ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಭಾರತ ಮತ್ತು ಈಜಿಪ್ಟ್ ನಡುವೆ ಒಳ್ಳೆಯ ರೀತಿ ಬಾಂಧವ್ಯ ಇದೆ. ಈಗ ಈ ಬಾಂಧವ್ಯವನ್ನು ಇನ್ನೊಂದು ದಿಕ್ಕಿನತ್ತ ಕೊಂಡೊಯ್ಯಬೇಕು ಅಂತೇಳಿ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಈ ಬಾರಿಯ ಗಣತಂತ್ರ ದಿನಕ್ಕೆ ಈಜಿಪ್ಟ್ನ ಅಧ್ಯಕ್ಷ ಅಬ್ದುಲ್ ಫತೈ ಅಲ್ ಸಿಸಿ ಅವರನ್ನು ಆಹ್ವಾನಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಭಾರತ ಮತ್ತು ಈಜಿಪ್ಟ್ ನಡುವೆ ರಕ್ಷಣಾತ್ಮಕ ಒಪ್ಪಂದಗಳಿರಬಹುದು, ವ್ಯಾಪಾರ ಸಂಬಂಧದ ಒಪ್ಪಂದಗಳಿರಬಹುದು, ಇದೆಲ್ಲದಕ್ಕೂ ಭಾರತ ಮತ್ತು ಈಜಿಪ್ಟ್ ಸಹಿ ಹಾಕಿವೆ. ಇನ್ನಷ್ಟು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಳೋದಾಗಿ ಎರಡೂ ದೇಶಗಳು ಹೇಳಿವೆ. ಮಿತ್ರರೇ, ಈಗ ಸದ್ಯ ಜಾಗದ ವಿಚಾರಕ್ಕೆ ಬರೋಣ. ಈ ಸೂಯೆಜ್ ಕೆನಾಲ್ ಇದೆಯಲ್ಲ, ಇದರ ಬಳಿಯಲ್ಲಿರುವಂತಹ ಎಕನಾಮಿಕ್ ಝೋನ್ನಲ್ಲಿ ಭಾರತಕ್ಕೊಂದಿಷ್ಟು ಜಾಗವನ್ನು ನೀಡೋದಕ್ಕೆ ಈಜಿಪ್ಟ್ ಮುಂದೆ ಬಂದಿದೆ. ಈ ಜಾಗವನ್ನು ಭಾರತ ಕೊಳ್ತಾ ಇದೆ. ಮಿತ್ರರೇ, ಇಲ್ಲಿ ಜಾಗವನ್ನು ಕೊಂಡು ಮನೆ ಕಟ್ಟೋದಲ್ಲ ಅಥವಾ ಇನ್ನೇನೋಕ್ಕೋ ಬಳಸಿಕೊಳ್ಳೋದಲ್ಲ. ಈ ಜಾಗವನ್ನು ಭಾರತ ವ್ಯಾಪಾರದ ದೃಷ್ಟಿಯಿಂದ ಬಳಸಿಕೊಳ್ಳುತ್ತೆ. ಮಿತ್ರರೇ, ಇಸ್ರೇಲ್ ದೇಶದ ಹೈಫಾ ಬಂದರು ಇದೆಯಲ್ಲ, ಇದನ್ನು ಭಾರತದ ಉದ್ಯಮಿ ಗೌತಮ್ ಅದಾನಿ ಖರೀದಿ ಮಾಡಿದ್ದಾರೆ. ಅದಾನಿ ಒಡೆತನಕ್ಕೆ ಬಂದಿದೆ. ಅಂದ್ರೆ ಈಗ ಇದು ಭಾರತದ ಒಡೆತನದ ಬಂದರು ಆಗಿದೆ. ಮಿತ್ರರೇ, ಈ ಹೈಫಾ ಬಂದರು ಇರುವಂತಹದ್ದು ಸೂಯೆಜ್ ಕೆನಾಲ್ಗೆ ಸನಿಹದಲ್ಲಿ. ಇಲ್ಲಿಂದ ನಾವು ವ್ಯಾಪಾರ ಮಾಡಬೇಕು ಅಂತಂದ್ರೆ ಸೂಯೆಜ್ ಕೆನಾಲ್ ಮೂಲಕವೇ ಹಾದು ಹೋಗಬೇಕು. ಜೊತೆಗೆ ಪಾಶ್ಚಿಮಾತ್ಯರನ್ನು ನಾವು ಸಂಪರ್ಕ ಮಾಡಬೇಕು. ಭಾರತದಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತು ಮಾಡಬೇಕು ಅಥವಾ ಪಾಶ್ಚಿಮಾತ್ಯ ದೇಶಗಳಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಬೇಕು ಅಂತಂದ್ರೆ ಈ ಸೂಯೆಜ್ ಕೆನಾಲ್ ಮೂಲಕವೇ ಬರಬೇಕು. ಹೀಗಾಗಿ ಭಾರತಕ್ಕಿದು ಅತ್ಯಂತ ಮುಖ್ಯವಾದಂತಹ ಪ್ರದೇಶ. ಇಲ್ಲಿ ನಾವೊಂದು ದೊಡ್ಡದಾದಂತಹ ಯಾರ್ಡ್ ಅನ್ನು ನಿರ್ಮಾಣ ಮಾಡಿದ್ದೆ ಆದರೆ ಇದು ಭಾರತಕ್ಕೆ ತುಂಬಾ ಅನುಕೂಲಕಾರಿಯಾಗುತ್ತೆ. ಹೀಗಾಗಿ ವ್ಯಾಪಾರದ ಹಿತದೃಷ್ಟಿಯಿಂದ ಈಜಿಪ್ಟ್ನಿಂದ ಈ ಜಾಗವನ್ನು ಭಾರತ ಖರೀದಿ ಮಾಡ್ತಾ ಇದೆ. ಅದು ಅಲ್ಲದೆ ಸೂಯೆಜ್ ಕೆನಾಲ್ನ ಎಕನಾಮಿಕ್ ಝೋನ್ನಲ್ಲೇ ಭಾರತಕ್ಕೆ ಈ ಜಾಗ ಸಿಗ್ತಿರುವಂತಹದ್ದು ನಿಜಕ್ಕೂ ಭಾರತದ ಪಾಲಿಗೆ ಅತ್ಯಂತ ಲಾಭದಾಯಕ. ವ್ಯಾಪಾರದ ಹಿತದೃಷ್ಟಿಯಿಂದ ಭಾರತಕ್ಕೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ. ಮಿತ್ರರೇ, ಸೂಯೆಜ್ ಕೆನಾಲ್ ಭಾರತಕ್ಕೆ ಅತಿ ಮುಖ್ಯವಾದಂತಹ ವ್ಯಾಪಾರದ ದಾರಿ. ಈ ದಾರಿಯನ್ನು ಬಿಟ್ಟರೆ ಭಾರತ ಯುರೋಪ್ ಅನ್ನು ಸಂಪರ್ಕಿಸೋದು ಅಷ್ಟು ಸುಲಭವಲ್ಲ. ನಾವು ಇಡೀ ಆಫ್ರಿಕಾ ಖಂಡವನ್ನು ಸುತ್ತಿ ಭಾರತಕ್ಕೆ ಬರಬೇಕು. ನಾವಿವತ್ತು ರಷ್ಯಾ, ಮಧ್ಯ ಏಷ್ಯಾ, ಟರ್ಕಿ, ಯುರೋಪ್ನ ದೇಶಗಳು ಈ ಎಲ್ಲ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕ ಸಾಧಿಸಬೇಕು ಅಂತಂದ್ರೆ ಸೂಯೆಜ್ ಕೆನಾಲ್ ಅತ್ಯಂತ ಮುಖ್ಯವಾಗುತ್ತೆ. 1869ರಲ್ಲಿ ಈಜಿಪ್ಟ್ ಈ ಸೂಯೆಜ್ ಕೆನಾಲ್ ಅನ್ನು ನಿರ್ಮಾಣ ಮಾಡಿತು. ಅಂದಿನಿಂದಲೂ ಕೂಡ ಭಾರತ ಮತ್ತು ಯುರೋಪ್ ನಡುವೆ
ನಡುವಿನ ವ್ಯಾಪಾರಕ್ಕೆ ಈ ಸೂಯೆಜ್ ಕೆನಾಲ್ ಒಂದು ಪ್ರಮುಖ ಮಾರ್ಗವಾಗಿ ಪರಿಣಮಿಸಿದೆ. ಈಗ ಈ ಸೂಯೆಜ್ ಕೆನಾಲ್ ಪಕ್ಕದಲ್ಲೇ ಅಂದರೆ ಅದರ ಎಕನಾಮಿಕ್ ಝೋನ್ನಲ್ಲೇ ಭಾರತಕ್ಕೆ ಜಾಗ ಸಿಗ್ತಾ ಇರುವಂತಹದ್ದು ಭಾರತದ ವ್ಯಾಪಾರವನ್ನು ಇನ್ನಷ್ಟು ಈಸಿ ಮಾಡಲಿದೆ. ಮಿತ್ರರೇ, ಇದಿಷ್ಟು ಈಜಿಪ್ಟ್ನಲ್ಲಿ ಭಾರತ ಜಾಗ ಖರೀದಿ ಮಾಡ್ತಿರುವಂತಹದ್ದು, ಅದರ ಹಿಂದಿನ ಉದ್ದೇಶ ಮತ್ತು ಈಜಿಪ್ಟ್ ಭಾರತದ ನಡುವಿನ ಸಂಬಂಧದ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.